ಅವ್ರು ಅಲ್ಲಿಂದ ಹೊರಟಿರ್ಬೋದಾ? ಕಾದು ಕಾದು ತಲೆ ಕೆಡ್ತಿದೆ ನನ್ಗೆ. ಅವ್ರು ಕರ್ದಿದ್ದಾರೆ ಅಂದ್ಮೇಲೆ ಅವ್ರೇ ಫೋನ್ ಮಾಡಿ ವಿಚಾರಿಸ್ಬೇಕು ತಾನೆ. ಅದು ಬಿಟ್ಟು ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾನೆ. ಸುಮ್ಮನೆ ಕಿರಿಕಿರಿ ಮಾಡ್ಬೇಡ, ಇರು ಮೆಸೇಜ್ ಮಾಡ್ತೀನಿ. ಏನೋ ಒಂದ್ ಬೇಗ ಮಾಡು. ಸಿರಿ ಹೇಳ್ದಾಗ ಏನಾದರೂ ರಾಜ್ ಅವರು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ? ಒಂದು ಮಾತು ಕರೆದಿಲ್ಲ, ಕಾಲ್ ಬೇರೆ ಕಟ್ ಮಾಡಿದ್ರು. ಮೆಸೇಜ್ಗಾದರೂ ರಿಪ್ಲೈ ಮಾಡಿದ್ರೆ ಸಾಕು. ರಾಜ್, ಲೊಕೇಶನ್ ರಾಂಗ್ ಇದೆ, ನಿಮ್ಮನೆ ಲೊಕೇಶನ್ ಕಳಿಸಿನಾ? ಅಮ್ಮ ತಾಯಿ, ಇನ್ನು ಎಷ್ಟೊತ್ತು? ಸಿರಿ, ಲೈವ್ ಲೊಕೇಶನ್ ಕಳಿಸಿದ್ದೀನಿ ಕಣೆ. ರಾಜ್ ಇದನ್ನ ನೋಡಿ ಎಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಇರು. ಕರ್ಮ ನಂದು. ಅಂದರೆ ಆರಾಧನ್ ಅವ್ರು ನಮ್ಮ ಮನೆ ಹತ್ರನೇ ಇದ್ದಾರೆ. ಲೊಕೇಶನ್ ಅಲ್ಲೇ ಎಂಡ್ ಆಗಿದೆ, ಅದಕ್ಕೆ ಅವ್ರು ಇಲ್ಲಿ ಬಂದಿಲ್ಲ. ಈಗೇನು ಮಾಡಲಿ? ಮನೆ ತನಕ ಬಂದಿರೋ ಮುನಿಯಮ್ಮನ್ನ ಮನೆ ಕರಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ಲ? ಸಿರಿ, ರಾಜ್ ಫೋನ್ ಮಾಡ್ತಿದ್ದಾರೆ ಕಣೆ. ಮೊದ್ಲು ಪಿಕ್ ಮಾಡಿ ಮಾತಾಡೆ. ಹಲೋ ಹಲೋ ರಾಜ್, ನಾನು ಇಲ್ಲೇ ನಿಮ್ಮ ಮನೆ ಹತ್ರ, ಇಲ್ಲೇ ಅಕ್ಕಪಕ್ಕದಲ್ಲಿದ್ದೀನಿ. ಆದರೆ ಯಾವ ಮನೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿಗೆ ಬರಬೇಕು ಅಂತ ಹೇಳ್ತೀರಾ? ಆರಾಧನ್ ಅವರೇ, ಇದು ನಮ್ಮ ಫ್ಯಾಮಿಲಿ ಫಂಕ್ಷನ್. ಸದ್ಯಕ್ಕೆ ನೀವು ಇಲ್ಲಿ ಬರೋದು ಬೇಡ. ನಾನೇನೋ ಅಮ್ಮ ಒತ್ತಾಯ ಮಾಡ್ತಿದ್ರು ಅಂತ ಫೋನ್ ಕೊಟ್ಟೆ. ಅವ್ರು ನಿಮ್ಮನ್ನು ಕರೆದ್ರು. ಐ ಆಮ್ ಸಾರಿ. ಸುಶಾಂತ್, ಇಲ್ಲೇನೋ ಮಾಡ್ತಾ ಇದೀಯಾ? ಅದ್ಯಾವುದೋ ಕಾಲ್ ಬಂದಿತ್ತಮ್ಮ. ಅದು ಸರಿ, ನೀನು ಆರಾಧನೆಯಲ್ಲಿ ಕಾಣ್ತಾನೆ ಇಲ್ಲ. ಅದು ಅಮ್ಮ, ಅವ್ರು ಬರ್ತಿಲ್ಲ. ಬರಲ್ವಾ? ಯಾಕೇನಾಯ್ತು? ಅವ್ರಿಗೇನೋ ಬೇರೆ ಕೆಲಸ ಬಂತಂತೆ. ಅಲ್ಲ ಸುಶಾಂತ್, ಆರಾಧನಾ ಬರ್ತಾಳೆ, ನಾನು ಅವಳನ್ನ ನೋಡ್ತೀನಿ, ಮಾತಾಡಿಸ್ತೀನಿ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಐ ಆಮ್ ಸಾರಿ ಅಮ್ಮ. ಕಂದ, ನೀನು ಯಾಕೋ ಸಾರಿ ಹೇಳ್ತೀಯಾ? ನನಗೆ ಗೊತ್ತು ಆರಾಧನಾ ಬರ್ತಾಳೆ ಅಂತ ನೀನು ಬೆಳಗ್ಗೆಯಿಂದ ಎಷ್ಟೆಲ್ಲ ಕನಸ್ಕೊಂಡಿದ್ದೆ. ಎಲ್ಲ ಟುಸ್ಸಾಯ್ತು. ನಾನು ತುಂಬ ಖುಷಿಯಾಗಿದ್ದೆ ಕಣೋ. ಆದರೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ನಾವು ಇನ್ನೊಂದಿನ ಆರಾಧನಾ ಮನೆಗೆ ಕರೆಯೋಣ, ಓಕೆನಾ? ಸರಿ, ಈಗ ನೀನು ಇಲ್ಲಿ ನಿಂತಿರ್ಬೇಡ, ಗೆಸ್ಟ್ಗಳೆಲ್ಲ ಒಳಗಿದ್ದಾರೆ, ಒಳಗೆ ಬಾ. ನಡಿ ಮನೆಗೆ ಹೋಗೋಣ. ಮನೆಗ? ಇವಾಗ ಏನಾಯ್ತೆ? ನಾನೇನು ಕೇಳ್ಬೇಡ, ನಡಿ ಹೋಗೋಣ. ಓಹೋ, ಆ ರಾಜ್ ಬರ್ಬೇಡ ಅಂತ ಹೇಳಿದ್ನಾ? ನನಗೆ ಗೊತ್ತಿತ್ತು ಇದೇ ತರ ಏನೋ ಒಂದು ಆಗುತ್ತೆ ಅಂತ. ನಾನು ಹೇಳಿಲ್ವಾ ನಿನಗೆ? ಅವನಿಗೆ ನೀನು ಅವ್ರ ಮನೆ ಪಾರ್ಟಿಗೆ ಹೋಗೋದು ಸ್ವಲ್ಪನೂ ಇಷ್ಟ ಇಲ್ಲ. ನೀನೆ ದೊಡ್ಡದಾಗ ಪೋಸ್ ಕೊಟ್ಟಿದ್ದು. ಡ್ರೆಸ್ ಚೂಸ್ ಮಾಡೋದಕ್ಕೆ ನಿನ್ ಸಂಭ್ರಮ ನನ್ನ ಕೈಲಿ ನೋಡಕ್ಕೆ ಆಗ್ಲಿಲ್ಲ. ಇವಾಗ್ಲಾದ್ರೂ ಅರ್ಥ ಆಯ್ತಾ ನಿನಗೆ? ಇದೆ ಆ ರಾಜ್ ಅಸ್ಲಿ ಬುದ್ಧಿ. ಅವನು ಇಷ್ಟು ದಿನ ನಿನ್ನ ಯೂಸ್ ಮಾಡ್ಕೊಂಡ ಅಷ್ಟೇ. ಅವನೀಗ ದಡ ಸೇರಿರೋ ಶಿಪ್ಪು ಕಣೆ. ಅವನಿಗೆ ಯಾಕೆ ನೀನ್ ಫ್ರೆಂಡ್ಶಿಪ್ ಹೇಳು? ನೀನೇ ದಡ್ಡಿ ಕಣೆ, ಏನೇನೋ ಅನ್ಕೊಂಡಿರೋದು. ಮನೆಗೆ ಹೋಗೋಣ ನಡಿ. ಯಾರ ಎದೆಗೋ ನಾಟೋ ಬಾಣ, ಇನ್ಯಾರ ಎದೆಗೋ ನಾಟಿದಂತೆ, ಎದೆಯ ಒಳಗೆ ಅವಿತ ನಿಜವೇ ಉಸಿರ ಚಿವುಟಿ ಕೆಣಕಿದೆ. ನನ್ನನ್ನು ಕ್ಷಮಿಸ್ಬಿಡಿ ಮುನಿಯಮ್ಮ.
ಇಂಥದ್ದೊಂದು ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಂಡು ನಿಮ್ಮ ಜೊತೆ ಇಡೀ ಜೀವನನ ಹ್ಯಾಪಿಯಾಗಿ ಕಳಿಬೇಕು ಅಂತ ಕನ್ಸ್ಕೊಂಡಿದ್ದೆ. ಆದರೆ ನಾನು ಏನೂ ಅಲ್ದಿರೋ ಟೈಮಲ್ಲಿ ನನಗೆ ಪ್ಯೂರ್ ಫ್ರೆಂಡ್ಶಿಪ್ ಕೊಟ್ರಿ, ನಿಮ್ಮ ಜೊತೆ ಇರೋಕ್ಕೆ ಆಶ್ರಯನೂ ಕೊಟ್ರಿ. ಆದರೆ ನಾನು ನಿಮ್ಮ ಫ್ರೆಂಡ್ಶಿಪ್ನ ಕಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸುಶ್, ಇಲ್ಲೇನ್ ಮಾಡ್ತಿದ್ಯಾ? ಯಾರೋ ಬರೋರಿದ್ರು, ಕಾಯ್ತಿದ್ದೆ. ಓಕೆ ಓಕೆ, ಅವ್ರು ಬರಂಗಿದ್ರೆ ಒಳಗೆ ಬರ್ತಾರೆ, ನೀನ್ ಬಾ. ಅಲ್ಲೆಲ್ರೂ ನಿನ್ನ ಕೇಳ್ತಿದ್ದಾರೆ. ಸುಶಾಂತ್, ಸುಶ್ ನಿನ್ಗೆ ಹೇಳ್ತಿರೋದು, ಬಾ ನೀನು. Hello everybody, good evening and welcome. ನಿಮ್ಮನ್ನೆಲ್ಲ ಈ ಸಂತೋಷ ಕೂಟಕ್ಕೆ ಕರೆದಿರೋದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದೆ, ಹಾಗೆ ಒಂದು ಗುಡ್ ನ್ಯೂಸ್ ಕೂಡ. ಅದೇನು ಅಂತ ನಾ ಹೇಳಲ್ಲ, ನನ್ನ ಗೆಳೆಯನಾದ ಧರ್ಮೇಂದ್ರ ಪ್ರಧಾನ್ ಈಗ ಹೇಳ್ತಾರೆ. ಧರ್ಮ, ಗುಡ್ ನ್ಯೂಸಾ? ಏನು ಗುಡ್ ನ್ಯೂಸು? ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಂಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಪ್ರೀತಿಯ ಕರೆಗೆ ಹೋಗೊಟ್ಟು ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆಲ್ಲ ಇವತ್ತೊಂದು ಸಿಹಿ ಸುದ್ದಿ ಕೊಡಬೇಕು ಅಂತ ನಾ ಇದ್ದೀನಿ. ಅದಕ್ಕೂ ಮುಂಚೆ ಸುಶಾಂತ್, ಬಾ ಮಗನೇಲಿ. ನಿಮ್ಮೆಲ್ರಿಗೂ ಒಂದು ತಪ್ಪು ಕಲ್ಪನೆ ಇದೆ. ಈ ಶ್ರೀಮಂತರ ಮನೆಯಲ್ಲಿ ಏನಾದ್ರು ತಪ್ಪು ನಡೆದ್ರೆ ಅವರನ್ನು ಹಾಗೆ ಮುಚ್ಚಾಕ್ಬಿಡ್ತಾರೆ ಅಂತ ಅಲ್ವಾ? ಎಲ್ಲರೂ ಒಂದೇ ಥರ ಇರೋದಿಲ್ಲ. ಅದಕ್ಕೆ ಉದಾಹರಣೆನೇ ಈ ಧರ್ಮೇಂದ್ರ ಪ್ರಧಾನ್. ನನ್ನ ಮಗ ಒಂದು ತಪ್ಪು ಮಾಡ್ದ, ನಿರ್ದಾಕ್ಷಿಣ್ಯವಾಗಿ ಅವನ ಮನೆಯಿಂದ ಆಚೆ ಕಳಿಸ್ದೆ. ಹೊರಗಡೆ ಹೋಗಿ ಕಷ್ಟ ತಡೆಯೋಕ್ಕಾಗದೆ ಮನೆಗೆ ಬಂದಿಲ್ಲ. ತಿನ್ನೋಕೆ ಅನ್ನ ಇಲ್ಲದೆ ಅಲ್ದು ವಾಪಸ್ ಮನೆಗೆ ಬಂದಿಲ್ಲ. ಅಪ್ಪ ಕರೆದುಬಿಟ್ಟ ಅಂತ ತಕ್ಷಣ ಓಡ್ ಬಂದಿಲ್ಲ. ಸಾಧನೆ ಮಾಡಿ ಬಂದ ಅವನು. ಹೇಗೆ? ನನ್ನ ಹೆಸರನ್ನ ಎಲ್ಲೂ ಬಳಸ್ಕೊಳ್ಳದೆ, ನಮ್ಮ ಅಪ್ಪ ಇವರು ಅಂತ ಎಲ್ಲೂ ಹೇಳ್ಕೊಳ್ಳದೆ, ಸ್ವಂತ ದುಡಿಮೆಯಿಂದ ಹಗಲು ರಾತ್ರಿ ಕಷ್ಟಪಟ್ಟು ಲಕ್ಷ ರೂಪಾಯಿ ದುಡ್ಡು ತಗೊಂಡು ಬಂದು ನಿಂತಿದ್ದಾನೆ. ಒಬ್ಬ ಶ್ರೀಮಂತರ ಮನೆ ಮಗ ಮನೆಯಿಂದ ಹೊರಗಡೆ ಹೋದರೆ ಪ್ರತಿ ಅಗಳಿಗೂ ಅವನೆಷ್ಟು ಕಷ್ಟಪಡಬೇಕು ಅನ್ನೋದು ನನಗೆ ಗೊತ್ತಿದೆ. ಆ ಕಷ್ಟ ನನ್ನ ಮಗ ಅನುಭವಿಸಿದ್ದಾನೆ. ಅದರಿಂದ ಅವನು ಪಾಠ ಕಲ್ತಿದ್ದಾನೆ. ಬದುಕು ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಪ್ರತಿ ರೂಪಾಯಿಯ ಬೆಲೆ ಏನು ಅನ್ನೋದನ್ನು ಅವನು ತಿಳ್ಕೊಂಡಿದ್ದಾನೆ. ಜೊತೆಯಲ್ಲಿ ಸ್ವಾಭಿಮಾನದ ಸ್ಪರ್ಶ ಅವನಿಗಾಗಿದೆ. ಇಷ್ಟೆಲ್ಲ ಆದಮೇಲೆ ಒಬ್ಬ ಮನುಷ್ಯನಾಗಿ ಮತ್ತೆ ಈ ಮನೆಗೆ ಬಂದಿದ್ದಾನೆ. ನನಗೆ ಅವನ ಬಗ್ಗೆ ಹೆಮ್ಮೆ ಇದೆ. ಇಂಥ ಮಗನಿಗೆ ನಾನು ತಂದೆ ಆದ್ನಲ್ಲ ಅಂಥೇಳಿ ನನಗೆ ಗರ್ವ ಇದೆ. ಈ ಸಂತೋಷನ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನೆಲ್ಲ ಇಲ್ಲಿ ಕರೆಸ್ದೆ. ಇಷ್ಟಕ್ಕೆ ಹುರ್ಕೋಬೇಡ. ನಿಮ್ಮಪ್ಪ ಮಾತಾಡ್ತಾ ಇರೋದು ನೋಡಿದ್ರೆ ಇಷ್ಟರಲ್ಲೇ ಇನ್ನೂ ಒಂದು ದೊಡ್ಡ ಬಾಂಬ್ ಬಿದ್ದರೂ ಆಶ್ಚರ್ಯ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯವನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ಮನೆ ಮತ್ತು ನನ್ನ ಸಂಸ್ಥೆಯ ಜವಾಬ್ದಾರಿನ ನೋಡ್ಕೊಳ್ಳೋದಕ್ಕೆ ನನಗೊಬ್ಬ ಯೋಗ್ಯವಾದ ವ್ಯಕ್ತಿ ಬೇಕಾಗಿತ್ತು. ನಾನು ಅದರ ಹುಡುಕಾಟದಲ್ಲಿದ್ದೆ. ಆದರೆ ಈ ಕ್ಷಣ ನನಗನ್ನಿಸ್ತಾ ಇದೆ, ಅಂಥ ಯೋಗ್ಯನಾದವನು ಯಾರು ಅಂತ ಹೇಳಿದ್ರೆ ಸುಶಾಂತ್ ರಾಜ್ ಪ್ರಧಾನ್ ಅಂತ. ನಾಳೆಯಿಂದ ನನ್ನ ಸಮಸ್ತ ಜವಾಬ್ದಾರಿಯನ್ನ ನನ್ನ ಮಗನಿಗೆ ನಾನು ವಹಿಸ್ತಾ ಇದ್ದೇನೆ. ಮಗನೇ, ನಿಮ್ಮಪ್ಪ ನಿನ್ನನ್ನು ಸಂಪೂರ್ಣವಾಗಿ ನಂಬಿ ನನ್ನ ಸಮಸ್ತ ಜವಾಬ್ದಾರಿಯನ್ನು ನಿನಗೆ ಒಪ್ಪಿಸ್ತಾ ಇದ್ದಾನೆ. ಕೊಡು ಕೈ.
ವಾಟ್ ದ ಹೆಲ್ ಅಂದರೆ ನಾನು ಇಷ್ಟು ವರ್ಷದ ಕನಸು ಮಣ್ಪಾಲಾಗೋಯ್ತಾ? ನೋ ನೋ ವೇಸ್. ಏನು ಹೊಟ್ಟೆಗೆ ಡೈರೆಕ್ಟಾಗಿ ಒಂದು ಚೀಲ ಮೆಣಸಿನ್ಕಾಯಿ ಸುರಿದಂಗೆ ಆಯ್ತಾ? ಉರಿತಿರ್ಬೇಕಲ್ಲ ಹೊಟ್ಟೆ. ವೆಯ್ಟ್ರಿಗೆ ಹೇಳಿ ಒಂದು ಟ್ರೇ ಪೂರ್ತಿ ಜ್ಯೂಸ್ ತರಿಸು, ತಂಪಾಗಲಿ. ಅಪ್ಪ, ತುಂಬ ಗೌರವದಿಂದ ಹೇಳ್ತಿದ್ದೀನಿ, ಇದು ಯಾವುದು ನನಗೆ ಬೇಡ. ನಾನು ಯಾವುದನ್ನು ವಹಿಸ್ಕೊಳ್ಳಲ್ಲ. ಐ ಆಮ್ ಸಾರಿ ಅಪ್ಪ. ಸುಶಾಂತ್, ನೀನು ಏನು ಹೇಳ್ತಿದ್ಯಪ್ಪ? ಪ್ರತಿಯೊಬ್ಬ ಮಗನಿಗೂ ಅವರ ಅಪ್ಪನೇ ಮೊದಲನೇ ಇನ್ಸ್ಪಿರೇಷನ್. ಹಾಗೆ ನನಗೆ ನೀವು ಅಪ್ಪ, ನೀವು ನನ್ನ ಹೆಮ್ಮೆ ಅಪ್ಪ. ಐ ರಿಯಲಿ ಫೀಲ್ ಪ್ರೌಡ್ ಆಫ್ ಯು. ಈ ತುಂಟು ಮಗನ ನಂಬಿ ನಿಮ್ಮೆಲ್ಲ ಜವಾಬ್ದಾರಿನ ನನಗೆ ಕೊಡ್ತಿದ್ದೀರ. ಆದರೆ ಈ ಜವಾಬ್ದಾರಿ ತೊಗೊಳಕ್ಕೆ ನನಗಾಗಲ್ಲ.